ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ಇವ್ರ ಹತ್ರ ಬಂದುಬಿಟ್ಟು ಈ 5 ಅಪ್ಲಿಕೇಶನ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ಇದು ನಿಮ್ಮ ಹತ್ರ ಇರಬೇಕು. ಈಗ ನೀವು ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಈ 5 ಅಪ್ಲಿಕೇಶನ್ ಇರಲೇಬೇಕು. ಯಾವ್ಯಾವುದಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದೊಂದಾಗಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ನೇ ಅಪ್ಲಿಕೇಶನ್ ಬಂದುಬಿಟ್ಟು ಓಪನ್ ಕ್ಯಾಮ್ರಾ. ಸೊ ಯಾರೆಲ್ಲ ಓಪನ್ ಕ್ಯಾಮ್ರಾ ಯೂಸ್ ಮಾಡ್ತಿಲ್ಲ ನಿಮ್ಮ ವಿಡಿಯೋನ ಶೂಟ್ ಮಾಡೋಕ್ಕೆ, ಸೊ ಈಗಲಿಂದನೇ ಓಪನ್ ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಓಪನ್ ಕ್ಯಾಮ್ರಾದಲ್ಲೇ ಬಂದುಬಿಟ್ಟು ನಿಮಗೆ ಚೆನ್ನಾಗಿ ಹೈ ಕ್ವಾಲಿಟಿಯಾಗಿ ವಿಡಿಯೋ ಬಂದುಬಿಟ್ಟು ಶೂಟ್ ಆಗೋದು. ಅದರಿಂದನೇ ಬಂದುಬಿಟ್ಟು ನಾವು ನಮ್ಮ ಮೈಕ್ರೋಫೋನ್ ಏನಿರುತ್ತೆ ಅದನ್ನು ನಾವು ಕನೆಕ್ಟ್ ಮಾಡಿಕೊಂಡು ವಿಡಿಯೋನ ಶೂಟ್ ಮಾಡ್ಬೋದು. ಯಾಕಂದರೆ ಇದು ಏನಕ್ಕೆ ಬೆಸ್ಟ್ ಅಂದರೆ, ಈಗ 90% ಜನ ಏನಿದ್ದಾರೆ ಅವ್ರು ಬಂದುಬಿಟ್ಟು ಫೋನಲ್ಲೇ ವಿಡಿಯೋನ ಶೂಟ್ ಮಾಡೋದು. ಓಕೆನಾ? ಸೊ ಕ್ಯಾಮ್ರಾ ಇರೋರಿಗೆ ಅವ್ರಿಗೇನು ಅವಶ್ಯಕತೆ ಇಲ್ಲ ಓಪನ್ ಕ್ಯಾಮ್ರಾದು. ಸೊ ಯಾರ ಹತ್ರ ಎಲ್ಲ ಓಪನ್ ಕ್ಯಾಮ್ರಾ ಇಲ್ಲ, ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅವರೆಲ್ಲ ಓಪನ್ ಕ್ಯಾಮ್ರಾ ಅಪ್ಲಿಕೇಶನ್ನ ಯೂಸ್ ಮಾಡಿ. ಅದು ನಿಮಗೆ ತುಂಬ ಹೈ ಕ್ವಾಲಿಟಿ ಬಂದುಬಿಟ್ಟು ಕ್ಯಾಮ್ರಾ ಹೈ ಕ್ವಾಲಿಟಿ ಪ್ರೊವೈಡ್ ಮಾಡುತ್ತೆ. ನಾನು ಕೂಡ ಇನ್ಫ್ಯಾಕ್ಟ್ ಅದನ್ನೇ ಯೂಸ್ ಮಾಡ್ತಾ ಇರೋದು, ಓಪನ್ ಕ್ಯಾಮ್ರಾ. ಈಗ ನನ್ನ ವೀಡಿಯೋ ನೀವು ನೋಡ್ತಾ ಇದ್ದೀರಲ್ಲ, ನಂದು ಬಂದುಬಿಟ್ಟು ಆ್ಯಂಡ್ರಾಯ್ಡ್ ಫೋನೇ. ನಾನು ಬಂದುಬಿಟ್ಟು ಓಪನ್ ಕ್ಯಾಮ್ರಾನ ಯೂಸ್ ಮಾಡಿ ವಿಡಿಯೋನ ಮಾಡ್ತೀನಿ. ಸೊ ಯಾರೆಲ್ಲ ಓಪನ್ ಕ್ಯಾಮ್ರಾ ಯೂಸ್ ಮಾಡ್ತಿಲ್ಲ ಇವತ್ತಿಂದ ಯೂಸ್ ಮಾಡಿ. ಯಾರೆಲ್ಲ ಯೂಟ್ಯೂಬ್ ಮಾಡ್ತಿದ್ದೀರಾ ಅವರೆಲ್ಲ. ಓಕೆನಾ ಗೈಸ್? ಸೊ ಸೆಕೆಂಡ್ನೇದು ಬಂದುಬಿಟ್ಟು ನಮ್ಮದು ಏನು, ಈಗ ವಿಡಿಯೋ ಶೂಟ್ ಆಯಿತು, ವಿಡಿಯೋ ನಾವು ಓಪನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡ್ವಿ, ಇದಾಯಿತು ನಮ್ಮ ಕೆಲಸ. ಸೊ ಸೆಕೆಂಡ್ ಏನು, ಈಗ ವಿಡಿಯೋ ಶೂಟ್ ಮಾಡಾದಮೇಲೆ ಹಂಗೇನೆ ಪೋಸ್ಟ್ ಮಾಡೋಕ್ಕಾಗಲ್ಲ ಅಲ್ಲ. ಸೊ ನಾವು ಇದಕ್ಕೆ ಏನು ಮಾಡಬೇಕು, ಎಡಿಟ್ ಮಾಡಬೇಕಲ್ವ. ಸೆಕೆಂಡ್ ಅಪ್ಲಿಕೇಶನ್ ಬಂದು ಕೈನ್ ಮಾಸ್ಟರು. ಇದರಲ್ಲಿ ಬಂದುಬಿಟ್ಟು ನೀವು ತುಂಬ ಅಂದರೆ ತುಂಬ ಈಸಿಯಾಗಿ ಎಡಿಟ್ ಮಾಡ್ಬೋದು. ಎಲ್ಲ ಈಸಿಯಾಗಿ ಕೊಟ್ಟಿದ್ದಾರೆ ಬೇರೆ ಎಡಿಟ್ ಆ್ಯಪ್ಸ್ಗಳಿಂದ. ಕೈನ್ ಮಾಸ್ಟರ್ ಆ್ಯಪ್ ಬಂದುಬಿಟ್ಟು ತುಂಬ ಬೆಸ್ಟು. ಇದರಲ್ಲಿ ನೀವು ಬಂದುಬಿಟ್ಟು ಈಸಿಯಾಗಿ ಎಡಿಟ್ ಮಾಡಿಬಿಟ್ಟು ನಿಮ್ಮ ವಿಡಿಯೋನ ಹಾಕ್ಬೋದು. ಸೊ ಯಾರೆಲ್ಲ ಯೂಸ್ ಮಾಡ್ತಿಲ್ಲ ಇವತ್ತಿಂದನೇ ಯೂಸ್ ಮಾಡಿ. ಇಲ್ಲ ಬೇರೆ ನೀವು ಒಂದು 3 ಎಡಿಟ್ ಆ್ಯಪ್ಸ್ ಹಿಂಗೆ ಹೇಳಿಬಿಡ್ತೀನಿ ನಾರ್ಮಲಾಗಿ. ಲೈಕ್ ನೀವು ಇನ್ಶಾಟಲ್ಲೂ ಮಾಡ್ಬೋದು, VN ಆ್ಯಪಲ್ಲೂ ಮಾಡ್ಬೋದು. ಬಟ್ ಬೆಸ್ಟ್ ಅಂದರೆ ಕೈನ್ ಮಾಸ್ಟರ್ ಆ್ಯಪು ಎಡಿಟಿಂಗ್ಗೆ ಬೆಸ್ಟ್ ಆ್ಯಪು. ಓಕೆನಾ ಗೈಸ್? ಇದಾಯಿತು ನಮ್ಮದು ಎಡಿಟಿಂಗ್ ಪ್ರೋಸೆಸ್ಸು. ಆದಮೇಲೆ ನಾವು ಮತ್ತೆ ಏನು ಮಾಡ್ತೀವಿ, ನಮ್ಮ ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ಥಂಬ್ನೈಲು. ಸೊ ಥಂಬ್ನೈಲ್ ಬಂದುಬಿಟ್ಟು ನಮಗೆ ತುಂಬ ಇಂಪಾರ್ಟೆಂಟು. ಸೊ ಈ ಆ್ಯಪ್ ಬಂದುಬಿಟ್ಟು ಎಲ್ಲ ಯೂಟ್ಯೂಬರ್ಸ್ ಹತ್ರ ಇರಲೇಬೇಕು. ಥಂಬ್ನೈಲ್ ಇಲ್ಲ ಅಂದರೆ ನಾವು ವಿಡಿಯೋನು ಯಾರು ನಮ್ಮದು ಕ್ಲಿಕ್ ಮಾಡಲ್ಲ. ಸೊ ಥಂಬ್ನೈಲ್ ಮಾಡೋಕ್ಕೆ ಬೆಸ್ಟ್ ಆ್ಯಪ್ ಬಂದುಬಿಟ್ಟು ಪಿಕ್ಸೆಲ್ ಲ್ಯಾಬು. ಈ ಆ್ಯಪಲ್ಲಿ ನೀವು ಥಂಬ್ನೈಲ್ನ ಎಡಿಟ್ ಮಾಡ್ಬೋದು ಈಸಿಯಾಗಿ. ಸೊ ನಿಮಗೆ ಥಂಬ್ನೈಲ್ ಏನಾದರೂ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಾನು ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಬೋದು ಯಾವ ಥರ ಥಂಬ್ನೈಲ್ ಮಾಡೋದಂತ. ಸೊ ಥಂಬ್ನೈಲ್ ಬಂದುಬಿಟ್ಟು ಬೆಸ್ಟು ಯಾವುದ್ರಲ್ಲಿ ಮಾಡೋದಂದರೆ, ಒಂದು ಬಂದುಬಿಟ್ಟು ನೀವು ಪಿಕ್ಸೆಲ್ ಲ್ಯಾಬ್ ಆ್ಯಪಲ್ಲಿ ನೀವು ಮಾಡ್ಬೋದು. ಈ ಅಪ್ಲಿಕೇಶನ್ ನಿಮ್ಮ ಫೋನಲ್ಲಿ ಇರಲೇಬೇಕು ನೀವೇನಾದರೂ ಯೂಟ್ಯೂಬ್ ಮಾಡ್ತಾಯಿದ್ರೆ. ಓಕೆನಾ? ಪಿಕ್ಸೆಲ್ ಲ್ಯಾಬ್ ಯಾರ ಹತ್ರ ಇಲ್ಲ ಅವರೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಯೂಶ್ವಲಿ ಆ್ಯಂಡ್ರಾಯ್ಡಲ್ಲಿ ಯೂಸ್ ಮಾಡ್ಬೋದು ಪಿಕ್ಸೆಲ್ ಲ್ಯಾಬ್ ಆ್ಯಪು. ಓಕೆನಾ ಗೈಸ್? ಸೊ ಐಫೋನಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಐಫೋನಲ್ಲಿ ಬೇರೆ ಕ್ಯಾನ್ವಾ ಯಾವುದಾದ್ರೂ ಯೂಸ್ ಮಾಡ್ಬೋದು. ಬಟ್ ಆಂಡ್ರಾಯ್ಡಲ್ಲಿ ಪಿಕ್ಸೆಲ್ ಲ್ಯಾಬ್ ಆ್ಯಪು ಬೆಸ್ಟು. ಇದರಲ್ಲಿ ನೀವು ಈಸಿಯಾಗಿ ಬಂದುಬಿಟ್ಟು ಥಂಬ್ನೈಲ್ನ ಕ್ರಿಯೇಟ್ ಮಾಡ್ಬೋದು. ಓಕೆನಾ ಗೈಸ್? ಸೊ ನಮ್ಮದು 4ನೇ ಅಪ್ಲಿಕೇಶನ್ ಯಾವುದು, ಎಲ್ಲ ಯೂಟ್ಯೂಬರ್ಸ್ ಹತ್ರ ಇದು ಇರಲೇಬೇಕು, 100% ಶೋರ್. ಯಾರೆಲ್ಲ ಇಟ್ಕೊಂಡಿಲ್ಲ ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ ವಿಡೈಕ್ಯೂ. ಸೊ ಯಾರೆಲ್ಲ ವಿಡೈಕ್ಯೂ ಯೂಸ್ ಮಾಡ್ತಿಲ್ಲ ಎಲ್ಲರೂ ವಿಡೈಕ್ಯೂನ ಯೂಸ್ ಮಾಡಿ. ಯಾಕಂದರೆ ಅದೇ ನಿಮಗೆ ಟೈಟಲ್ನೂ ರಿಕಮೆಂಡ್ ಮಾಡುತ್ತೆ, ಟ್ಯಾಗ್ಸ್ನೂ ರಿಕಮೆಂಡ್ ಮಾಡುತ್ತೆ. ಈಗ ನಿಮ್ಮದು ಟೈಟಲ್ ಎಷ್ಟು ಲೆಂತ್ ಇದೆ ಅದನ್ನು ಕಮ್ಮಿನೂ ಮಾಡೋಕ್ಕೆ ನಿಮಗೆ ಎಲ್ಲ ಹೇಳ್ಕೊಡುತ್ತೆ. ಈ ವಿಡೈಕ್ಯೂ ಅಲ್ಲಿ ನೀವು ರ್ಯಾಂಕು, ನಿಮ್ಮದು ವಿಡಿಯೋ ಎಷ್ಟನೇ ರ್ಯಾಂಕಲ್ಲಿದೆ, ನಿಮ್ಮ ವಿಡಿಯೋ ಟ್ಯಾಗ್ಸ್ ರ್ಯಾಂಕ್ ಆಗ್ತಿದೆಯಾ ಇಲ್ವಾ, ಇದು ಎಲ್ಲನೂ ನಿಮಗೆ ವಿಡೈಕ್ಯೂ ಅಲ್ಲಿ ಹೇಳುತ್ತೆ. ಓಕೆನಾ? ಸೊ ಯಾರ ಹತ್ರ ಎಲ್ಲ ವಿಡೈಕ್ಯೂ ಇಲ್ಲ, ಸೊ ಎಲ್ಲರೂ ಯೂಸ್ ಮಾಡಿ ವಿಡೈಕ್ಯೂನು SEO ಮಾಡೋಕ್ಕೆ. ಓಕೆನಾ? ಸೊ ನಿಮ್ಮದು SEO ಸ್ಕೋರ್ ಬಂದುಬಿಟ್ಟು 40ಗಿಂತ ಜಾಸ್ತಿ ಇರಬೇಕು. ಆಗ ನಿಮಗೆ ವಿಡಿಯೋ ಬಂದುಬಿಟ್ಟು ವೈರಲ್ ಆಗೋದು 100% ಚಾನ್ಸಸ್ ಇರುತ್ತೆ. ಓಕೆನಾ ಗೈಸ್? ಯಾರಿಗೆಲ್ಲ SEO ಗೊತ್ತಿಲ್ಲ ಅವ್ರು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋನ ಹೋಗ್ಬಿಟ್ಟು ನೋಡ್ಬೋದು ಏನು SEO ಅಂದರೆ. ಓಕೆನಾ ಗೈಸ್? ಸೊ ಎಲ್ಲರ ಹತ್ರ ವಿಡೈಕ್ಯೂ ಆ್ಯಪ್ ಇರಲೇಬೇಕು. ಓಕೆನಾ? ಅದನ್ನು ಯೂಸ್ ಮಾಡಿ. ಸೊ ವಿಡಿಯೋ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನೀವು ಹೋಗ್ಬಿಟ್ಟು ನಿಮ್ಮದು SEO ಬಂದುಬಿಟ್ಟು ಕ್ಲೀನಾಗಿ ಕರೆಕ್ಟಾಗಿ ಎಲ್ಲ ಕ್ಲೀನಾಗಿ ಮಾಡಿ. ಅರ್ಜೆಂಟಲ್ಲಿ ಮಾಡಬೇಡಿ. ಏನು ನಿಮ್ಮ ವಿಡಿಯೋದು ಟ್ಯಾಗ್ಸ್ ಏನಿದೆ ಅದು ಕರೆಕ್ಟಾಗಿ ಹಾಕಿ. ನಿಮ್ಮ ವಿಡಿಯೋ ಎಷ್ಟರಲ್ಲಿ ರ್ಯಾಂಕ್ ಆಗ್ತಿದೆ ಅದನ್ನು ಕೂಡ ನಿಮಗೆ ವಿಡೈಕ್ಯೂ ಅಲ್ಲಿ ತೋರಿಸುತ್ತೆ. ಓಕೆನಾ ಗೈಸ್? ಇದಾಯಿತು ನಮ್ಮದು 4ನೇ ಅಪ್ಲಿಕೇಶನ್. ಈಗ 5ನೇ ಅಪ್ಲಿಕೇಶನ್ ಏನಂದರೆ, ಸೊ ಇದು 100% ಶೋರ್ ಎಲ್ಲರ ಹತ್ರನೂ ಇರಲೇಬೇಕು. ಆ್ಯಂಡ್ ಇರುತ್ತೆ, ಕೆಲವೊಬ್ಬರು
ಈಗ ಏನು ಹೊಸ ಯೂಟ್ಯೂಬ್ ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಸೊ ನಮಗೆ ಈಗ 1 ಮಂತ್ 2 ಮಂತ್ ಯಾರು ಯೂಟ್ಯೂಬರ್ಸಲ್ಲಿ ವರ್ಕ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಗೊತ್ತೇ ಇರುತ್ತೆ, ಓಕೆನಾ. YT ಸ್ಟುಡಿಯೋ ಆ್ಯಪ್ ಗೈಸ್, ಈ ಆ್ಯಪು ಎಲ್ಲರ ಹತ್ರ ಇರಬೇಕು. ಯಾಕಂದರೆ ನಮ್ಮದು ಎಲ್ಲ ಡಾಟಾ ಯೂಟ್ಯೂಬ್ದು ಎಲ್ಲ ಅದರಲ್ಲೇ ತೋರಿಸೋದು. ನಿಮ್ಮದು ವ್ಯೂಸ್ ಎಷ್ಟು ಬಂದಿದೆ, ವಾಚ್ ಟೈಮ್ ಎಷ್ಟು ಬಂದಿದೆ, ನಿಮ್ಮದು ಸರ್ಚಲ್ಲಿ ಕೀವರ್ಡ್ಸಲ್ಲಿ ಏನೆಲ್ಲ ತೋರಿಸ್ತಿದೆ, ನಿಮ್ಮ ಆಡಿಯನ್ಸ್ ಏನು ಸರ್ಚ್ ಮಾಡ್ತಾಯಿದೆ, ನೀವು ಯಾವ ಟೈಮಲ್ಲಿ ಬಂದುಬಿಟ್ಟು ವೀಡಿಯೋನ ಪೋಸ್ಟ್ ಮಾಡ್ಬೋದು, ಅನಾಲಿಟಿಕ್ಸು ಇವೆಲ್ಲ ಬಂದುಬಿಟ್ಟು ನಿಮಗೆ YT ಸ್ಟುಡಿಯೋ ಆ್ಯಪಲ್ಲೇ ಸಿಗೋದು. ಆ್ಯಂಡ್ ನೀವು ಲೈಫ್ ಟೈಮು ವ್ಯೂವ್ಸ್ನೂ ನೋಡ್ಬೋದು, ನನಗೆ ಎಷ್ಟು ಸಿಕ್ಕಿದೆ. ಲೈಫ್ ಟೈಮು ವಾಚ್ ಟೈಮ್ ಅವರ್ನೂ ನೀವು ನೋಡ್ಬೋದು, ನನಗೆ ಲೈಫ್ ಟೈಮಲ್ಲಿ ಎಷ್ಟು ವಾಚ್ ಟೈಮ್ ಸಿಕ್ಕಿದೆ ಅಂತಲೂ, ಓಕೆನಾ ಗೈಸ್. ಸೊ ಈ 5 ಆ್ಯಪ್ಸ್ ಬಂದುಬಿಟ್ಟು ನಿಮ್ಮ ಹತ್ರ ಇರಲೇಬೇಕು. ಇದು ತುಂಬ ಇಂಪಾರ್ಟೆಂಟ್ ಆ್ಯಪ್ಸ್ ಗೈಸ್. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ಆ್ಯಂಡ್ ಯಾರೆಲ್ಲ ಯೂಟ್ಯೂಬ್ ಈಗ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಅವರೆಲ್ಲರ ಹತ್ರ ಈ 5 ಆ್ಯಪ್ಸ್ ಇರಲೇಬೇಕು. ಈ 5 ಅಪ್ಲಿಕೇಶನ್ಸ್ ಇರಲೇಬೇಕು. ಯಾರ ಹತ್ರ ಇಲ್ಲ ಯಾವುದಾದ್ರೂ ಒಂದಿಲ್ಲ ಅಂದ್ರೂ ಇವತ್ತೇ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ, ನಿಮಗೆ ತುಂಬ ಯೂಸ್ಫುಲ್ ಆಗಿದೆ. ಆ್ಯಂಡ್ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಒಂದ್ಸಲ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿ, ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ ನೋಡೋಕ್ಕೆ ಒಂದೊಂದ್ರ ಬಗ್ಗೆನೂ, ಓಕೆನಾ ಗೈಸ್. ಯಾರ ಹತ್ರ ಎಲ್ಲ ಹೋಗಿ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.